ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಚಿಕನ್ ಗಸಿ ರೆಸಿಪಿನ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಎಷ್ಟು ರುಚಿಯಾಗಿತ್ತು ಅಂದರೆ ಎಲ್ಲರೂ ಕೇಳಿ ತಿಂತಾಯಿದ್ರು, ಅಷ್ಟು ಚೆನ್ನಾಗಿತ್ತು. ಇದನ್ನು ನಾನು ಹ್ಯಾಂಗೆ ಮಾಡಿದೆ ಅಂಥೇಳಿ ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ನೀವು ಇದನ್ನು ಖಂಡಿತವಾಗ್ಲೂ ಮನೇಲಿ ಮಾಡ್ಕೊಳ್ಳಿ ಮತ್ತು ಹೆಂಗಾಯ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟಿಗೆ ಇಲ್ಲ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ತಕ್ಷಣ ಅದರಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೆ. ಈರುಳ್ಳಿ ಒಂದು 3ರಿಂದ 4 ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ, ಜಾಸ್ತಿ ಅಂತ ಬೇಡ. ಸೊ ಈರುಳ್ಳಿನ ಹೀಗೆ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದಿದ್ದೆ. ಇದನ್ನು ನಾನು 2-3 ಸಲ ಟ್ರೈ ಮಾಡಿದ್ದೆ, ಮನೆಗೆಲ್ರಿಗೂ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಮತ್ತೆ ಇದನ್ನು ಟ್ರೈ ಮಾಡ್ತಿದ್ದೆ. ನೀವು ಇದನ್ನು ಒಂದ್ಸಲ ಮಾಡಿ. ನಾವು ನಾರ್ಮಲಿ ಕೋಳಿ ರೊಟ್ಟಿ ಚಿಕನ್ ಗಸಿ ಮಾಡೋದು ಎಲ್ಲರಿಗೂ ಗೊತ್ತಿತ್ತು, ಮಂಗಳೂರು ಉಡುಪಿ ಕಡೆಯಲ್ಲೇ. ನಾನು ಇವತ್ತು ಡಿಫ್ರೆಂಟಾಗಿ ಒಂದು ಸ್ವಲ್ಪ ಮಾಡು ಅಂಥೇಳಿ ಮಾಡ್ತಾಯಿದ್ದೆ. ಸಖತ್ ರುಚಿಯಾಯಿತು ಮಾತ್ರ. ಇದನ್ನು ಒಂದ್ಸಲ ಮಾಡಿ. ಯಾವಾಗಲೂ ಒಂದೇ ತಿಂದು ಬೋರ್ ಅನಿಸಿದವರೆಲ್ಲ ಇದನ್ನು ಒಂದ್ಸಲ ಟ್ರೈ ಮಾಡಿ. ಒಂದು ವೀಕೆಂಡಲ್ಲಿ ಎಲ್ಲರೂ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಇದನ್ನು ಮಾಡಲಿಕ್ಕೆ ಹೇಳ್ತಾರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು 3ರಷ್ಟು ಟೊಮೆಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ ಟೊಮೆಟೊ ಹಣ್ಣು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೆ, ಯಾಕಂದರೆ ನಾವು ಇದಕ್ಕೆ ಗ್ರೇವಿನೇ ನಮಗೆ ಇಲ್ಲಿ ಮೋಸ್ಟ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ ಟೊಮೆಟೊನೂ ಬೇಕಾಗುತ್ತೆ. ನಾನಿಲ್ಲಿ ಪರೋಟದ ಜೊತೆಗೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಥಿಕ್ಕಾಗಿ ಗ್ರೇವಿ. ಇದನ್ನು ನೀವು ಪೂರಿ ಚಪಾತಿ ಅನ್ನಕ್ಕೂ ಸಖತ್ ಸೂಪರಾಗಿರುತ್ತೆ. ನೀವು ಯಾವುದ್ರ ಜೊತೆಗೆ ಕೂಡ ತಿನ್ಬೋದು. ಅನ್ನಕ್ಕೂ ಕೂಡ ಅಷ್ಟೇ ಫಸ್ಟ್ ಕ್ಲಾಸ್ ಆಗಿತ್ತು. ಹಾಗೆ ನಾವು ಕೋಳಿ ರೊಟ್ಟಿಗೋಸ್ಕರ ಯೂಶ್ವಲಿ ಒಂದೇ ಮೆಥಡಲ್ಲಿ ಮಾಡ್ತೀವಿ. ಆದರೆ ಈ ರೀತಿ ಮೆಥಡಲ್ಲಿ ಕೂಡ ನಾನಿದು ಸ್ವಲ್ಪ ಗಸಿ ಉಳಿದಿದ್ದು ನೆಕ್ಸ್ಟ್ ಡೇ ಕೋಳಿ ರೊಟ್ಟಿ ಜೊತೆಗೆ ಹಾಕೊಂಡು ತಿಂದೆ. ಸಖತ್ ರುಚಿಯಾಗಿತ್ತು ಮಾತ್ರ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಬಾಡಿಸ್ಕೊಳ್ಬೇಕು ಫುಲ್ಲು. ಅದನ್ನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕೊಂಡ ನಂತರ ಇವಾಗ ಇದಕ್ಕೆ ಏನಾಗಬೇಕಂತ ಹೇಳಿದರೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು. ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಖತ್ ರುಚಿಯಾಗಿರುತ್ತೆ. ಲಾಸ್ಟಿಗೆಲ್ಲ ಹಾಕದೇ ಇದ್ರೂ ಪರವಾಗಿಲ್ಲ, ಬಟ್ ಇದು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಕೊತ್ತಂಬರಿ ಪುದೀನ ಸೊಪ್ಪನ್ನು ಹಾಯ್ಕೊಂಡು ನೀವು ಇದನ್ನು ಹಾಯ್ಕೊಂಡು ಒಂದು ಫುಲ್ ಗ್ರೈಂಡ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಬಾಣಲೆಯಲ್ಲೇ ಎಣ್ಣೆ ಸ್ವಲ್ಪ 1 ಸ್ಪೂನ್ ಬಿಸಿ ಆದಮೇಲೆ ಈಗ ಇಡೀ ಗರಂ ಮಸಾಲೆ ಇರುತ್ತಲ್ಲ, ಹೋಲ್ ಗರಂ ಮಸಾಲ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡೆ. ಅದರಲ್ಲಿ ಪುಲಾವ್ ಎಲೆ, ಸ್ವಲ್ಪ ಚಕ್ಕೆ, ಒಂದು ಪೀಸೆಲ್ಲೋ ಲವಂಗ ಏಲಕ್ಕಿ ಇತ್ತು ಅಷ್ಟೇ. ಸೊ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡೆ. ಜಾಸ್ತಿ ಗರಂ ಮಸಾಲೆ ಅಂತ ಬೇಡ, ಅದನ್ನೇ ಹಾಕ್ಕೊಂಡ್ರೆ ಸಾಕತ್ತು. ಈಗ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೆ. ಮತ್ತೆ ಒಂದು ಸ್ವಲ್ಪ ಈರುಳ್ಳಿ ಹಾಯ್ಕೊಂಡಿದೆ. ಈಗ ಫಸ್ಟಿಗೆ ನಾವು ಮಸಾಲ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಹಾಯ್ಕೊಂಡಿದ್ದೆ. ಈಗ ಇದಕ್ಕೆ ಜಸ್ಟ್ ಫ್ರೈ ಮಾಡೋಕ್ಕೆ ಈರುಳ್ಳಿ ಹಾಯ್ಕೊಂಡಿದೆ ಮತ್ತು ಪುನಃ. ಸೊ ಇದು ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈರುಳ್ಳಿದು ಹಾಯ್ಕೊಂಡು ನೀವು ಫ್ರೈ ಮಾಡ್ಕೊಂಡ್ರೆ ರುಚಿ ಆಗುತ್ತೆ. ಈಗ ಇದಕ್ಕೆ ನಾವು ಕೋಳಿ ಇತ್ತಲ್ಲ, ಇಲ್ಲಿ ಕೋಳಿ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೆ, ಕಟ್ ಮಾಡ್ಕೊಂಡು. ಅದನ್ನು ಇವಾಗ ಕೋಳಿ ಬೇಯಿಸ್ಕೊಂತ ನಾವೀಗ. ಸೊ ಕೋಳಿ ಬೇಯೋದಕ್ಕೇನು ಜಾಸ್ತಿ ಟೈಮ್ ಆಗ್ತಿಲ್ಲ, ಅದಕ್ಕೆ ನಾನು ಬೇಗ ಇದರಲ್ಲಿ ಈರುಳ್ಳಿನ ಫ್ರೈ ಮಾಡಿ ಅದೇ ಬಿಸಿಯಲ್ಲಿ ಕೋಳಿನ ಕೂಡ ಮುಚ್ಚಿ ಬೇಯಿಸ್ಕೊಳ್ತೀನಿ. ಅದು ಈರುಳ್ಳಿ ಟೊಮೆಟೊ ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ಚಿಕನ್ ಕೂಡ ಬೆಂದ್ಬಿಡುತ್ತೆ. ಸೊ ಆ ಟೈಮಲ್ಲಿ ರುಬ್ಕೊಂಡು ಬಿಡ್ತೀನಿ ಮಸಾಲೆನ. ಇವಾಗ ಇಲ್ಲಿ ಚಿಕನ್ ಹಾಕೊಂಡ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಲಾಸ್ಟಲ್ಲಿ ಒಂದು ಸಲ ನೋಡ್ಕೊಳ್ಳಿ, ಅಂದರೆ ಉಪ್ಪು ಕಡಿಮೆ ಅನಿಸಿದ್ರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಕೋಳಿ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತೆ ಬೇಕನ್ಸಿದ್ರೆ ಹಾಕ್ತೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಅರಿಶಿಣ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿ ಬೇಯಿಸಿದರೆ ಚಿಕನ್ ಒಳ್ಳೆ ಬೆಂದುಬಿಡುತ್ತೆ. ಒಂದು 10 ನಿಮಿಷದಲ್ಲಿ ಚಿಕನ್ ಬೆಂದುಬಿಡುತ್ತೆ. ಊರು ಕೋಳಿ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ, ಆದರೆ ಇದು ಫಾರಮ್ ಕೋಳಿ ಅಲ್ಲ, ಅದಕ್ಕೆ ಬೇಗ ಬೆಂದುಬಿಡುತ್ತೆ. ಈ ರೆಸಿಪಿ ನೀವು ಊರು ಕೋಳಿಯಿಂದ ಕೂಡ ಮಾಡ್ಕೊಳ್ಬೋದು, ಸಖತ್ ರುಚಿಯಾಗಿರುತ್ತೆ. ಇವಾಗ ಇದನ್ನು ಮುಚ್ಚಿ ಬೇಯಿಸ್ತೀನಿ ಒಂದು 5ರಿಂದ 10 ನಿಮಿಷ ಅಷ್ಟೇ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ಇವಾಗ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5-10 ನಿಮಿಷ ಆಗಿದೆ. ಇಲ್ಲಿ ನೋಡಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕೋಳಿ ಬೆಂದಿದೆ. ಹಾಗೆ ಇಲ್ಲಿ ನಾನು ಮಸಾಲೆ ಕೂಡ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಮಸಾಲೆ ಕೂಡ ಚೆನ್ನಾಗಿ ರುಬ್ಬಿರೋ ಮಸಾಲೆನ ಈ ಚಿಕನ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ, ಸಾಕಾಗ್ತದೆ. ಇವಾಗ ಮಸಾಲೆ ಎಲ್ಲ ಹಾಕಿ ಒಂದು ಸ್ವಲ್ಪ ಕುದಿ ಬಂದುಬಿಟ್ರೆ ಚಿಕನ್ ಬೆಂದ್ಬಿಡುತ್ತೆ. ಇವಾಗ ಈ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಖತ್ ರುಚಿಯಾಗಿತ್ತು, ನಿಜವಾಗ್ಲೂ ಹೇಳ್ತೀನಿ. ಇದು ಹೋಟೆಲಲ್ಲಿ ತಿಂದ ರೆಸಿಪಿ ಥರನೇ ಇತ್ತು. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ.
ನೀರು ಜಾಸ್ತಿ ಹಾಕೋದಂತ ಬೇಡ. ಇದು ಕುದಿ ಬರ್ತಾ ಇದ್ದಂಗೆ ನೀರೆಲ್ಲ ಸ್ವಲ್ಪ ಕಡಿಮೆ ಆಯ್ತು ಅಂದರೆ ದಪ್ಪ ಆಯ್ತು. ಅದಕ್ಕೆ ಸ್ವಲ್ಪ ನಾನಿದು ಪರೋಟಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನಷ್ಟೇ ಆ್ಯಡ್ ಮಾಡಿದ್ದೀನಿ. ಸೊ ನಿಮಗೆ ಗ್ರೇವಿ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಇವಾಗ ಚೆನ್ನಾಗಿ ಸ್ವಲ್ಪ ಕುದಿ ಬರ್ತಾ ಇದೆ. ಈಗ ಮಸಾಲೆನ ಹಾಕ್ಕೊಂಡ್ಬಿಡೋಣ. ಖಾರ ಇದುವರೆಗೂ ನಾನು ಏನನ್ನು ಬಳಸಲೇ ಇಲ್ಲ. ಸೊ ಅದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡಿದ್ರಲ್ವ, ಆವಾಗಲಿಂದ ಯಾವುದೇ ರೀತಿಯಾಗಿ ಖಾರನ ಯೂಸ್ ಮಾಡಲಿಲ್ಲ. ಅದಾದಮೇಲೆ ಇಲ್ಲಿ ಚಿಕನ್ ಮಸಾಲ ಇದೆ. ಸೊ ಚಿಕನ್ ಮಸಾಲ ಪೌಡರ್ ನಿಮಗೆ ಎಲ್ಲಿ ಕೂಡ ಸಿಗುತ್ತೆ. ಸೊ ಅದನ್ನು 1-1.5 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಮಸಾಲ ಆರ್ ಮಟನ್ ಮಸಾಲ ಅದು ಯಾವುದು ಸಿಗಲೇ ಇಲ್ವಾ, ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ, ಪರವಾಗಿಲ್ಲ. ಬಟ್ ಚಿಕನ್ ಮಸಾಲ ನಿಮಗೆ ಈಸಿಯಾಗಿ 10 ರೂಪಾಯಿ ಪ್ಯಾಕೆಟ್ ಎಲ್ಲೂ ಕೂಡ ಸಿಗುತ್ತೆ. ಸೊ ಅದನ್ನು ಹಾಕ್ಕೊಳ್ಬೋದು. ಇವಾಗ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಸಾಲೆ ಇದನ್ನು ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ ಮತ್ತು ಚಿಕನ್ ಮಸಾಲೆ ನಾವು ರುಬ್ಕೊಂಡಿದ್ದೀವಿ ನೋಡಿ, ಅದರ ಫ್ಲೇವರೇ ಸಖತ್ ರುಚಿಯಾಗಿರುತ್ತೆ. ನಿಮಗೆ ಎಕ್ಸ್ಟ್ರಾ ಜಾಸ್ತಿ ಮಸಾಲೆ ಹಾಕಬೇಕು ಅದೆಲ್ಲ ಏನೂ ಬೇಡ. ಇವಾಗ ಇದನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ಗ್ರೇವಿ ನೋಡಿದರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ರುಚಿಯಾಗಿದೆ ಅಂತೇಳಿ. ಇನ್ನೂ ಇದು ಮುಗ್ದಿಲ್ಲ, ಇನ್ನೂ ಇದೇ ಮಾಡೋದು. ಸೊ ಫುಲ್ ಎಂಡ್ ತನಕ ವಿಡಿಯೋ ನೋಡಿ, ಆವಾಗಲೇ ಗೊತ್ತಾಗುತ್ತೆ ಮತ್ತೇನು ಹಾಕಿದ್ದೀನಿ ಅಂತೇಳಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ 1-2 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಬೇಕಾಗತ್ತೆ. ಹೌದು ಫ್ರೆಂಡ್ಸ್, ಇದರಲ್ಲಿ ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಫ್ಲೇವರ್ ಕೊಡುತ್ತೆ ನೋಡಿ ಮೊಸರಿಂದು, ತುಂಬ ಚೆನ್ನಾಗಿ ಬರುತ್ತೆ ಇದು. ಮೊಸರು ಹಾಕ್ಕೊಳ್ಳೋದು ಸ್ಕಿಪ್ ಮಾಡ್ಕೊಳ್ಬೇಡಿ. ಒಂದೊಂದು ಸಲ ಇಲ್ಲದೇ ಇದ್ದರೆ ನೀವು ಲಿಂಬೆಹಣ್ಣನ್ನು ಯೂಸ್ ಮಾಡ್ಕೊಳ್ಬೋದು. ಬಟ್ ಮೊಸರು ಹಾಕ್ಕೊಂಡ್ರೆ ಸಖತ್ ಗ್ರೇವಿ ಕೂಡ ಒಂಥರ ಕ್ರೀಮಿಯಾಗಿ ಗ್ರೇವಿ ಬರುತ್ತೆ. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಸಖತ್ ರುಚಿಯಾಗಿತ್ತು. ಇದು ರುಚಿ ಚೆನ್ನಾಗಿರೋದಕ್ಕೆ ಒಂದು ಸ್ವಲ್ಪ 2 ಸ್ಪೂನಷ್ಟು ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಗಿದೆ ನೋಡಿ, ಎಷ್ಟು ಕ್ರೀಮಿಯಾಗಿ ಚೆನ್ನಾಗಿ ಗ್ರೇವಿ ಬಂದಿದೆ. ಅನ್ನ ಸಾರು ತಿಂದರೆ ಸಖತ್ತಾಗಿರುತ್ತೆ. ನಾನು ಇದ್ರ ಜೊತೆಗೆ ಇವತ್ತು ಪರೋಟ ಮಾಡ್ತಾಯಿದ್ದೀನಿ. ಪರೋಟ ರೆಸಿಪಿ ಇನ್ನೊಂದು ಸಲ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂಥೇಳಿ. ಇವತ್ತು ಕೇವಲ ಚಿಕನ್ ಕರಿಗಿದ್ದು ನಾನು ಮೋಸ್ಟ್ಲಿ ಪರಾಟ ಮಾಡಿದಾಗೆಲ್ಲ ಅದೇ ಚಿಕನ್ ಕರಿ ಮಾಡ್ತೀನಿ. ಸಖತ್ತಾಗಿರುತ್ತೆ ಕಾಂಬಿನೇಷನ್. ಹಾಗೆ ಚಿಕನ್ ಕರಿ ಉಳಿದ್ರೆ ನೆಕ್ಸ್ಟ್ ಡೇ ದೋಸೆ ಇಡ್ಲಿ ಈ ಥರದ್ದೆಲ್ಲ ಮಾಡ್ಕೊಳ್ತೀವಿ. ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಪರಾಟದ ಜೊತೆ ಈ ಚಿಕನ್ ಕರಿ ರೆಡಿಯಾಗಿದೆ, ಸಖತ್ ರುಚಿಯಾಗಿತ್ತು. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತೇಳಿ. ನಿಮಗೆ ಇದು ಇಷ್ಟ ಆದರೆ ನಿಮ್ಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂಥೇಳಿ ನನಗೆ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋನ ನೋಡ್ತಾ ಇದ್ರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.